ಯಾವುದೇ ಪಾಕ ತೆಗೆಯೋದು ಬೇಡ. ಕಾಫಿ ಟೀ ಮಾಡಿದಷ್ಟೇ ಸುಲಭವಾಗಿ ತುಂಬ ಮೃದುವಾಗಿ ತುಂಬ ರುಚಿಕರವಾದ ಒಂದು ತೆಂಗಿನಕಾಯಿ ಮಿಠಾಯಿ ಮಾಡ್ತಾಯಿದ್ದೀನಿ. ಫ್ರೆಶ್ ಕೋಕೋನಟ್ ಬರ್ಫಿ ಇದು ಒಣ ಕೊಬ್ಬರಿಯಿಂದ ಮಾಡ್ತಿರೋದಲ್ಲ, ತೆಂಗಿನಕಾಯಿಂದ ಮಾಡ್ತಿರೋದು. ನೋಡ್ತಿದ್ದೀರಲ್ಲ ಎಷ್ಟು ಕರೆಕ್ಟ್ ಶೇಪಲ್ಲಿ ತುಂಬ ಮೃದುವಾಗಿ ತುಂಬ ಸುಲಭ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೋಕೋನಟ್ ಬರ್ಫಿ ಮಾಡ್ತಾಯಿದ್ದೀನಿ. ಈಗ ತೆಂಗಿನಕಾಯಿನ ಕಪ್ಪು ಭಾಗ ತುರಿದಿಟ್ಕೊಂಡಿಲ್ಲ, ಇಲ್ಲಿ ಓನ್ಲಿ ಮೇಲ್ಗಡೆ ಇರೋಂಥ ಬಿಳಿ ಭಾಗನ ತುರಿದು ತೊಗೊಳ್ತಾ ಇದ್ದೀನಿ, ಕಲರ್ ಚೇಂಜ್ ಆಗುತ್ತೆ ಅಂದ್ಬಿಟ್ಟು. ಅದನ್ನು ತರಿಯಾಗಿ ಈ ರೀತಿ ರುಬ್ಕೋಬೇಕು, ನೀರು ಹಾಕೋದು ಬೇಡ, ಡ್ರೈಯಾಗೆ ರುಬ್ಕೊಂಡಿದ್ದೀನಿ ಇಲ್ಲಿ. ನಂತರ ಇಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ನಷ್ಟು ತೆಂಗಿನಕಾಯಿಗೆ 1 ಕಪ್ನಷ್ಟು ಸಕ್ಕರೆನ ಸೇರಿಸಿ ಈಗ ಇದನ್ನು ಚೆನ್ನಾಗಿ ಕೈಲಿ ಈ ರೀತಿ ನಾದಿ 1-2 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಕಿವುಚಿ ಕಲಿಸೋದ್ರಿಂದ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಈಗ ಇದೊಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ನಂತರ ಈಗ ಸಣ್ಣ ಉರಿನಲ್ಲೇ ಕುದಿಸ್ಕೋಬೇಕು. ಇದನ್ನು ಸ್ವಲ್ಪ ಏಲಕ್ಕಿ ಪುಡಿ, 1-2 ಸ್ಪೂನ್ ತುಪ್ಪನ ಸೇರಿಸಿ ಹಿಂಗೆ ಮಗ್ಸ್ತಾ ಬರಬೇಕು. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೂ ವಿಡಿಯೋ ಮಾಡಿ ರೆಸಿಪಿಗಳು ಹಾಕೋಕ್ಕೆ ಸ್ಫೂರ್ತಿ ಸಿಗುತ್ತೆ. ನೋಡಿ, ಈಗ ತೆಂಗಿನಕಾಯಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ನೀರು ಬಿಟ್ಕೊಳ್ತಾ ಇದೆ. ಸಣ್ಣ ಉರಿನಲ್ಲೇ ಇಟ್ಟು ಈ ಹಂತದಲ್ಲಿ ಬೇಕಾದರೆ ಕಂಟಿನ್ಯೂಸ್ ಮಗ್ಚಬೇಕಂತ ಇಲ್ಲ, 1 ನಿಮಿಷ ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಗುತ್ತೆ. ಈಗ ಇದನ್ನು ಬರ್ಫಿನ ಲಾಸ್ಟಿಗೆ ಹಾಕ್ಕೊಳ್ಳೋಕೆ ಒಂದು ಪ್ಲೇಟಿಗೆ ತುಪ್ಪ ಸರ್ವಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ನೀರಿನಂಶ ಕಮ್ಮಿ ಆದಮೇಲೆ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಬಿಟ್ಟರೆ ತಳ ಹಿಡಿಯೋದು, ಕಲರ್ ಚೇಂಜ್ ಆಗೋದು, ಇಲ್ಲ ಅದು ಓವರ್ ಕುಕ್ಕಾದ ಸ್ಮೆಲ್ ಬರೋದು, ಆ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಹೊತ್ತೇನು ತಗೊಳಲ್ಲ, ಒಂದು 4-5 ನಿಮಿಷಕ್ಕೆ ನೋಡಿ ಈ ಹಂತಕ್ಕೆ ಬಂದುಬಿಡುತ್ತೆ. ಇದನ್ನು ಕೊಬ್ಬರಿ ಮಿಠಾಯಿ ಮಾಡಬೇಕಾದ್ರೆ ಯಾವಾಗಲೂ ಎಂಡಲ್ಲಿ ನಾವು ಯಾವುದೇ ಮಿಸ್ಟೇಕ್ ಮಾಡಬಾರ್ದು. ನೀಟಾಗಿ ಹದ ನೋಡ್ಕೊಳ್ತಾ ಇರಬೇಕು. ನಮಗೆ ಗೊತ್ತೇ ಆಗಲ್ಲ, ಎಂಡಲ್ಲಿ ಪುಡಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು. ನೋಡಿ, ಈ ರೀತಿ ಒಂದೇ ಕಡೆ ಮಗ್ಚಬೇಕಾದ್ರೆ ಎಲ್ಲದು ತೆಂಗಿನಕಾಯಿ ಸಕ್ಕರೆದು ಏನಿದೆ ಒಂದೇ ಕಡೆಗೆ ಮಗ್ಚ್ಕೊಳ್ತಾ ಇದೆ. ನಾವು ಯಾವ ಕಡೆ ತಿರುಗಿಸ್ತೀವಿ ಆ ಕಡೆ ಬರ್ತಿದೆ ಅಂದಾಗ ಕರೆಕ್ಟ್ ಅದಕ್ಕೆ ಬಂದಿದೆ ಅಂತ. ಈ ಹಂತದಲ್ಲಿ ನಾವು ಬಿಸಿ ಇದ್ದ ಹಾಗೇ ಪ್ಲೇಟ್ಗೆ ಹಾಕಿ ಶೇಪ್ಗೆ ತಂದ್ಕೊಂಡ್ಬಿಡಬೇಕು. ನಾವು ಈ ಟೈಮಲ್ಲಿ 1 ನಿಮಿಷ ಎಕ್ಸ್ಟ್ರಾ ಫ್ರೈ ಮಾಡಿದ್ರೂ ಅದು ಫುಲ್ ಉಡಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಮಿಸ್ಟೇಕ್ ಮಾಡಬಾರ್ದು. ಈಗ ಇದನ್ನು ಬಿಸಿ ಇದ್ದಂಗೆ ಈ ರೀತಿ ಲಟ್ಟಣಿಗೆಲ್ಲಿ ಕೂಡ ಅದನ್ನು ನೀಟಾಗಿ ಶೇಪಿಗೆ ಲಟ್ಟಿಸ್ಕೋಬೋದು. ಇಲ್ಲ ಈ ಥರ ಒಂದು ಬೌಲಲ್ಲಿ ಅದಕ್ಕೆ ಸ್ವಲ್ಪ ತುಪ್ಪ ಸರ್ವಿ ಈ ಥರ ಟ್ಯಾಪ್ ಮಾಡ್ತಾ ಬನ್ನಿ, ಕರೆಕ್ಟ್ ಅದಕ್ಕೆ ಶೇಪಿಗೆ ಬರುತ್ತೆ. ಹಿಂಗೆ ಬಿಸಿ ಇದ್ದಂಗೆ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಒಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಆವಾಗ ಎಂಡಲ್ಲಿ ನಮಗೆ ಕಟ್ ಮಾಡಿ ತೆಗೆಯೋ ರಿಸ್ಕ್ ಇರಲ್ಲ, ನೀಟಾಗಿ ಶೇಪಿಗೆ ಬರುತ್ತೆ. ನೀವು ಬೇಕಂದರೆ ಡ್ರೈ ಫ್ರೂಟ್ಸ್ನ ಈ ರೀತಿ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು. ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ರೆ ಈಗ ನಾನು ಎಕ್ಸ್ಟ್ರಾ ಬಂದಿದ್ದೆಲ್ಲ ತೆಗ್ದಿದ್ದೀನಿ ಅದನ್ನು. ಈಗ ನೋಡಿ, ಜಸ್ಟ್ ಹಿಂಗೆ ನಾವೇನು ಶೇಪ್ ಮಾಡಿದ್ವಿ ಆ ಜಾಗದಲ್ಲಿ ಹಾಕಿ ಹಿಂಗೆ ತೆಗೆದ್ರೆ ಸಾಕು, ಆರಾಮ್ಸೆ ಬರ್ತಿದೆ. ತುಂಬ ಸುಲಭ, ಒಂದು ಕಾಫಿ ಟೀ ಮಾಡಿದಷ್ಟೇ ಟೈಮ್ ತೊಗೊಳ್ಳೋದು. ತುಂಬ ರುಚಿಕರವಾಗಿ ತುಂಬ ಮೃದುವಾಗಿರುತ್ತೆ. ಖಂಡಿತ ಈ ಮೆಥಡಲ್ಲಿ ಒಂದು ತೆಂಗಿನಕಾಯಿ ಬರ್ಫಿ ಮಾಡಿ ನೋಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.